ಬಾಗಳಮುಖಿ ದೇವಿಯ ಕತೆ. ಒಮ್ಮೆ ಲೋಕದಲ್ಲಿ ಅಸುರರ ಅಟ್ಟಹಾಸ ತುಂಬಾ ಹೆಚ್ಚಾಯಿತು. ಜನರು ಶಾಂತಿಯಿಂದ ಬದುಕಲು ಸಾಧ್ಯವಾಗಲಿಲ್ಲ. ದೇವತೆಗಳಿಗೂ ಅವರ ಕಾಟದಿಂದ ತುಂಬಾ ತೊಂದರೆ ಉಂಟಾಯಿತು. ಎಲ್ಲ ದೇವತೆಗಳು ಸೇರಿ ಪರಮಶಕ್ತಿಯನ್ನು ಪ್ರಾರ್ಥಿಸಿದರು. ಆ ಸಮಯದಲ್ಲಿ ಭಯಾನಕವಾದ ಬಿರುಗಾಳಿ, ಮಳೆ ಮತ್ತು ಪ್ರಳಯದ ಲಕ್ಷಣಗಳು ಕಾಣಿಸಿಕೊಂಡವು. ಸೃಷ್ಟಿಯ ಸಮತೋಲನ ಕದಡತೊಡಗಿತು. ಆಗ ಬ್ರಹ್ಮದೇವರು ತಪಸ್ಸು ಮಾಡಿ ಆದಿಶಕ್ತಿಯನ್ನು ಆರಾಧಿಸಿದರು. ಬ್ರಹ್ಮನ ತಪಸ್ಸಿಗೆ ತೃಪ್ತಳಾದ ಆದಿಪರಾಶಕ್ತಿ ಹಳದಿ ವರ್ಣದಲ್ಲಿ ಚಿನ್ನದಂತೆ ಕಂಗೊಳಿಸುವ ರೂಪದಲ್ಲಿ ಪ್ರತ್ಯಕ್ಷಳಾದಳು. ಆ ದೇವಿಯೇ ಬಾಗಳಮುಖಿ ದೇವಿ. ಅವಳ ವಸ್ತ್ರಗಳು ಹಳದಿ, ಅಲಂಕಾರಗಳು ಹಳದಿ ಮತ್ತು ಅವಳ ಸುತ್ತಲೂ ದಿವ್ಯಕಿರಣ ಹೊಳೆಯುತ್ತಿತ್ತು. ಅದೇ ಸಮಯದಲ್ಲಿ ಮದನಾಸುರ ಎಂಬ ರಾಕ್ಷಸನು ತನ್ನ ಬಲದಿಂದ ಎಲ್ಲರನ್ನೂ ಕಾಡುತ್ತಿದ್ದನು. ಅವನಿಗೆ ವರವಾಗಿದ್ದು ಅವನು ಮಾತಾಡಿದದ್ದೆಲ್ಲ ಸತ್ಯವಾಗುತ್ತಿತ್ತು. ಇದರಿಂದ ಅವನು ದೇವತೆಗಳನ್ನು ಋಷಿಗಳನ್ನು ಸೋಲಿಸುತ್ತಿದ್ದನು. ದೇವತೆಗಳು ಬಾಗಳಮುಖಿ ದೇವಿಯನ್ನು ಬೇಡಿಕೊಂಡರು, ಅಮ್ಮ, ಈ ಅಸುರನಿಂದ ನಮ್ಮನ್ನು ರಕ್ಷಿಸು. ಅದಕ್ಕೆ ದೇವಿ ಯುದ್ಧಭೂಮಿಗೆ ಬಂದಳು. ಮದನಾಸುರನು ತನ್ನ ಶಕ್ತಿಯಿಂದ ಗರ್ಜಿಸುತ್ತಿದ್ದಾಗ ದೇವಿ ಅವನ ನಾಲಿಗೆಯನ್ನು ಹಿಡಿದು ಅವನ ವಾಕ್ಶಕ್ತಿಯನ್ನು ನಿಲ್ಲಿಸಿದಳು. ಅವನ ಬಲ ಕುಗ್ಗಿತು. ಅವನು ಸೋತನು. ಮದನಾಸುರನು ದೇವಿಯ ಮಹಿಮೆಯನ್ನು ಅರಿತು ಶರಣಾದನು. ದೇವಿ ಅವನಿಗೆ ಕ್ಷಮೆ ನೀಡಿ ಧರ್ಮದ ಮಾರ್ಗದಲ್ಲಿ ನಡೆಯಲು ಉಪದೇಶಿಸಿದಳು. ಆ ದಿನದಿಂದ ಬಾಗಳಮುಖಿ ದೇವಿಯನ್ನು ಶತ್ರುಗಳ ನಾಶಕಿಯಾಗಿ, ದುಷ್ಟಶಕ್ತಿಗಳನ್ನು ತಡೆಯುವ ತಾಯಿಯಾಗಿ ಭಕ್ತರು ಪೂಜಿಸುತ್ತಾರೆ. ವಿಶೇಷವಾಗಿ ನ್ಯಾಯ, ವಿಜಯ ಮತ್ತು ರಕ್ಷಣೆಗೆ ಅವಳ ಆರಾಧನೆ ಮಾಡಲಾಗುತ್ತದೆ. ನೀತಿ, ಸತ್ಯ ಮತ್ತು ಧರ್ಮದ ಮುಂದೆ ಎಷ್ಟು ದೊಡ್ಡ ದುಷ್ಟಶಕ್ತಿಯೂ ನಿಲ್ಲಲಾರದು. ದೇವಿಯ ಕೃಪೆ ಇದ್ದರೆ ಬೆಕ್ಕೆ ಸ್ಥಾನವಿಲ್ಲ.